ಇಂದಿನ ಮಾಧ್ಯಮಗೋಷ್ಠಿ ವಕ್ಫ್ ವಿರೋಧಿ ಹೋರಾಟಕ್ಕೆ ಸಂಬಂಧಿಸಿದೆ. ಈಗೇನಾಗ್ಯದಂದ್ರೆ ಒಂದು 2 ವಾರಗಳಿಂದ ವಕ್ಫ್ ವಿರೋಧಿ ಹೋರಾಟ ನೆಗೆಪಾಟಲಿಗೆ ಈಡಾಗಿದೆ. ಯಾರಿಗೂ ವಕ್ಫ್ ಗೊತ್ತಿಲ್ಲ, ಯಾರಿಗೇನು ಧರ್ಮ ಗೊತ್ತಿಲ್ಲ, ಯಾರಿಗೂ ಕರ್ಮ ಗೊತ್ತಿಲ್ಲ. ಎಲ್ಲರೂ ಬೀದಿಗೆ ಹೋಗೋರೆಲ್ಲರೂ ವಕ್ಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರಾಗ ಮೊನ್ನೆ ವಕ್ಫ್ ಕಾನೂನು ರದ್ದತಿ ಸಲುವಾಗಿ ಏನು ಇಲ್ಲಿ ಹೋರಾಟ ಮಾಡಿದ್ರು ಬಿಜಾಪುರದಲ್ಲಿ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅದರಲ್ಲಿ ಕನೇರಿ ಶ್ರೀಗಳು ಮಾತನಾಡಿದ್ದನ್ನು ನಾವು ಕೇವಲ ಒಂದು 2-3 ನಿಮಿಷ ತಮಗೆ ಆ ತುಣುಕುಗಳನ್ನು ತೋರಿಸ್ತೀವಿ. ಕಾಫಿರ್ ಹಣ ತಿಂದ್ರಿ ಅಂತಂದ್ರೆ ನೀವು ಕಾಫಿರ್ ಆಗ್ತೀರಿ, ಆದ್ರಿಂದ ಅದನ್ನ ತಿನ್ನಬಾರದು. 3ನೇದ್ದು 4,500 ದೇವಸ್ಥಾನಗಳಿಂದ ಹಣವನ್ನು ವಸೂಲಿ ಮಾಡಿ ಸರ್ಕಾರ ಇವ್ರ ಮಸೀದಿ ಮುಂದೆ ರಸ್ತೆ ಮಾಡ್ತತಿ. ಅದ್ರ ಮ್ಯಾಗ ನೀವು ಅಡ್ಡಾಡಬಾರ್ದು, ಯಾಕಂದ್ರೆ ದೇವಸ್ಥಾನದ ರೊಕ್ಕ ಐತದ. ಕಾಫಿರ್ ಅದ್ರ ಮ್ಯಾಗ ಕಾಫಿರ್ ಹಣದ ರಸ್ತಾದ ಮ್ಯಾಗ ಮುಸಲ್ಮಾನರು ಅಡ್ಡಾಡಬಾರ್ದಪ್ಪ. ಜನ್ನತ್ ಅಂದ್ರೆ ಸ್ವರ್ಗ. ನಿಮ್ದು ಹಲಾಲ್ ಕಾರ್ಯ ಆಗೋದು ಹರಾಮ್ ಆಕೈತಿ. ಎಲ್ಲ ನಿಮ್ ಜೀವನನೇ ಎಲ್ಲ ಹರಾಮಾಗಿ ಹೋಗ್ತೈತಿ. ಇದನ್ನ ಮಾಡ್ಕೊಳಕ್ ತಯಾರಿದ್ದೀರೇನು? ಏನೇನ್ ಚಲೋ ಅದಾವ ಇರ್ಲಿ ಅಂತೀರಿ, ಲಾಭ ಆಗೋನ ಲಾಭ ಆಗ್ಲಾರ್ದವಕ್ಕೆಲ್ಲವಕ್ಕೂ ಮತ್ತೇನಾರ ಹೇಳ್ತೀರಿ. ಒಂದ್ ಮಾತು ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ವಕ್ಫ್ ಕಾನೂನಿಗೆ ಹೆಣ್ಮಕ್ಳಿಗೆ ಒಟ್ಟ ಸ್ಥಾನ ಇಲ್ರಿ ಅದ್ರೊಳಗ. ಈಗ ದಾನ ಧರ್ಮ ಮಾಡ್ಬೇಕಾಯ್ತು ಅಂತಂದ್ರ ಮನಿ ಗಂಡಸ ಹೆಂಗಸಿನ ಕೇಳ್ಬೇಕು, ಕೇಳಬಾರ್ದು ಹೆಣ್ಮಕ್ಳನ್ನ. ಆ ಮಕ್ಕಳಾಗ್ಲಿಲ್ಲ ಅಂದ್ರೆ ಎಲ್ಲ ಆಸ್ತಿ ಒಪ್ಪಿಗೆ ಬರೆದು ಕೊಡ್ತಾನ, ತಾ ಹೋಗ್ತಾನೆ ಎಲ್ಲಾರ ಜಮಾತೆ ಹಿಂದೆ. ಪಾಪ ಹೆಣ್ಮಗಳನ್ನ ರಸ್ತಾದ ಮ್ಯಾಗ ಬಿಟ್ಟು ಹೋಗ್ತಾನೆ. ಆ ಹೆಣ್ಮಗಳ ಸಮ್ಮತಿಯನ್ನ ಅವಶ್ಯಕವಾಗಿ ಪಡೀಲೇಬೇಕು. ಅವನು ಹೆಂಡತಿದ್ದಕ್ಕೆ ಈ ವಕ್ಫ್ ಕಾನೂನಿಗೆ ವಿರೋಧವನ್ನ ಬರೀ ಹಿಂದೂಗಳು ಅಷ್ಟೇ ಮಾಡಬಾರ್ದು, ಮುಸಲ್ಮಾನರು ಮಾಡ್ಬೇಕು ಮೊಟ್ಟ ಮೊದಲು. ಇದು ಅವ್ರ ಕುತ್ತಿಗೆ ಬಂದದ್ದು, ಇದು ಅವ್ರ ಕುತ್ತಿಗೆ ಬಂದದ್ದು. ಏನ್ರಿ ಗೌಡತನ ಎಷ್ಟು ಹೆಂಡ್ರಿ ಕೇಳೋದು? 7-8 ಹಮ್ ಪಾಸ್ ಹಮಾರೆ 50. ನಮ್ದು ಏನೈತಪ್ಪ, ಹಮ್ದು ಹಮಾರ ಏಕ್, ಅವರು ಹಮ್ ಪಾಸ್ ಹಮಾರ 50. ಯಾ ಹೆಂಡತಿಗೆ ಕೇಳಿ ಮಾಡುದು ಇದ್ರಾಗ ಅಂತ ಬಸವನಗೌಡ ನಂದಲ್ಲಪ್ಪ ಬಸವನಗೌಡ ಅಂತ ನೀನು. ಅವ್ರಂದತ್ತ ನಮ್ಮ ನುಣಿಕೆನೂ ಇರ್ತೈತಿ, ಅವ್ರಂದಂಗ ನಮ್ಗೆ ಅನ್ನಕ್ ಬರುದಿಲ್ಲ ಅಷ್ಟ. ಅವ್ರಿಗೆ ಪರ್ಮಿಷನ್ ಐತಿ. ಸಾಕು. ತಮ್ಮ ನಾಲಿಗೆಯಿಂದ ಇಂಥ ಮಾತುಗಳು ಹೇಳಿದಾರಲ್ಲ, ಈ ದೇಶದಲ್ಲಿ ಕೋಮು ಭಾವನೆ, ಕೋಮು ದ್ವೇಷ ಹುಟ್ಟಿಸುವಂಥ ಮಾತುಗಳು ಹೇಳಿದ್ದಾರೆ. ಈ ದೇಶದಲ್ಲಿ ಕಾವಿಗೆ ಒಂದು ಭವ್ಯ ಪರಂಪರೆ ಇದೆ. ನಾವೆಲ್ಲ ಕಾವಿ ಯಾರೇ ಧರಿಸಲಿ, ಅವನು ವಿದ್ವಾನ್ ಅದಾನೋ, ದಡ್ಡದಾನೋ, ಜಾಣದಾನೋ, ಏರದಾನೋ, ಅವ್ರ ಸ್ವಾಮಿ ಆಗ್ಯಾರ, ಸನ್ಯಾಸವನ್ನು ಸ್ವೀಕರಿಸಾರ ಮಾಡಿದಾರೆ ಅಂದ್ರೆ ನಾವು ತಲೆಬಾಗ್ತೀವಿ. ಇದು ನಮ್ಮ ದೇಶದ ಭವ್ಯವಾದ ಸಂಸ್ಕೃತಿ. ನನ್ನೊಂದು ವಿನಂತಿ ಏನಂದ್ರೆ, ಸ್ವಾಮೀಜಿಗಳಿಗೆ ರಾಜಕೀಯ ಮಾಡೋದಿತ್ತಂದ್ರೆ ಕಾವಿ ಕಿತ್ತೊಗೆದು ಬರಬೇಕು. ದಯವಿಟ್ಟು ಆ ಕಾವಿ ಮರ್ಯಾದೆ ಕಳೀಬಾರ್ದತ್ತು. ನಾನು ಇಡೀ ಕಾವಿಯನ್ನು ಗೌರವಿಸುವಂಥ ಎಲ್ಲ ಜನರ ಪರವಾಗಿ ನಾನು ಇದನ್ನು ಹೇಳ್ತೀನಿ. ಕಾವಿ ಯಾರ್ಯಾರು ಗೌರವಿಸ್ತೀವಿ ನಾವೆಲ್ಲರೂ ಕೂಡಿ ಅವ್ರಿಗೆ ಹೇಳ್ಬೇಕು ಈ ಮಾತು. ಸ್ವಾಮಿಗಳೇ, ನೀವು ಕಾವಿ ಕಿತ್ತೊಗೆದು ರಾಜಕೀಯಕ್ಕೆ ಬರ್ರಿ, ಅಖಾಡಕ್ಕೆ ಬರ್ರಿ, ನಮ್ಮ ಜೊತೆ ರಾಜಕೀಯ ಮಾಡಿ ಬರ್ರಿ, ನೀವು ಪರ ವಿರೋಧ ಮಾಡೋಣ ಬರ್ರಿ, ವೇದಿಕೆ ಮಾಡೋಣ ಬರ್ರಿ. ನಾವು ಯಾಕೆ ನಾಲ್ಗೆ ಸಂಬಳಿಸ್ತಾ ಇದ್ದೀವಿ ಅಂದರೆ, ನೀವು ಕಾವಿ ಧರಿಸಿದ್ರೆ ತಿಳ್ಕೊಂಡು ನಾವು ನಾಲ್ಗೆ ಸಂಬಳಿಸ್ತಾ ಇದ್ದೀವಿ. ನಿಮ್ಮ 10 ಪಟ್ಟು ಮಾತಾಡೋಕೆ ನಮಗೂ ಬರ್ತೈತಿ, ನಿಮ್ಮ ತಳ ಬುಡ ಎಲ್ಲ ತೆಗಿಯಾಕೆ ಬರ್ತೈತಿ ನಮ್ಗೆ. ಒಂದು ಮಾತು ಹೇಳ್ತಾರೆ ಸ್ವಾಮಿಗಳು, ಕಾಫಿರ್ ಹಣ. ಕಾಫಿರ್ ಅಂದರೆ ಗೊತ್ತಿಲ್ಲ ಇವರಿಗೆ. ಇವ್ರದ್ದು ಒಂದು ವೇಳೆ ಕುರಾನದಲ್ಲಿ ಇದು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಒಂದು ವೇಳೆ ಭಗವದ್ಗೀತಾ ಮತ್ತು ವೇದ ಉಪನಿಷತ್ತು ಓದಿ ಅದನ್ನು ಹೇಳಿದರೆ ಇವ್ರು ಉದ್ಧಾರ ಆಗ್ತಿದ್ರು, ಇವ್ರ ಜನನೂ ಉದ್ಧಾರ ಆಗ್ತಿದ್ರು. ಇಷ್ಟು ಮಾನ ಮರ್ಯಾದೆ ಬಿಟ್ಟು ಮಾತಾಡಬಾರ್ದು ಇವರು. ದೇವಸ್ಥಾನಗಳ ಹಣ ಮಸೀದಿ ಮುಂದೆ ರಸ್ತೆ ಮಾಡ್ತಾರೆ, ಅಲ್ಲಿ ತಿರುಗಾಡಬಾರ್ದು. ಅರೆ, ಮಸೀದಿಗಳ ಹಣನೂ ದೇವಸ್ಥಾನ ಮುಂದೆ ರಸ್ತೆ ಮಾಡ್ತಾರೆ, ಇದು ಗೊತ್ತಿದೆ ಸ್ವಾಮಿಗಳಿಗೆ.
ಮುಸಲ್ಮಾನರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಈ ದೇಶದಲ್ಲಿ, ಈ ದೇಶಕ್ಕಾಗಿ ದುಡಿತಾ ಇದ್ದಾರೆ, ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲಿದೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ. ಒಬ್ಬ ಸ್ವಾಮಿನೂ ನೇಣಗಂಬ ಕೇರಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟಿನಕ್ಕವ್ರ ಹಿಂದಿದ್ರು. ಇವರೆಲ್ಲರೂ ಎಲ್ಲಿದ್ರವಾಗಿ ಇವರು? ಈ ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಮುಸ್ಲಿಮರು 5 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ಜನ ಹುತಾತ್ಮರಾಗಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ನೇಣುಗಂಬ ಕೇರಿದ್ದಾರೆ. ಒಂದೇ ದಿವಸ ಸಾವಿರಾರು ಜನರನ್ನು ಲಕ್ನೋದಿಂದ ದಿಲ್ಲಿವರೆಗೆ ಮೌಲ್ಯಗಳನ್ನು ನೇಣುಗಂಬಕ್ಕೆ ಗಿಡಗಳು ಎಷ್ಟು ಗಿಡ ಇದ್ದು ಎಷ್ಟು ಗಿಡಕ್ಕೆ ಅವ್ರ ಹೆಣಗಳು ಜೋತಾಡ್ತಾ ಇದ್ದು. ಅವ್ರು ಕೇವಲ ಬೆನ್ನು ತೋರಿಸಿದ್ರ ಉಳಿತಿದ್ರು, ಇವರಂಗೆ ಬೆನ್ನು ತೋರಿಸಿ ಉಳಿತಿದ್ರು ಅವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದವರು ಮುಸ್ಲಿಮರಿದ್ದಾರೆ, ಅದರಲ್ಲಿ ಪಾಲಿದೆ, ಹೆಚ್ಚಿನ ಪಾಲಿದೆ. ಇಂಡಿಯಾ ಗೇಟದಲ್ಲಿ ಹೋಗಿ ಓದಿ ಬರ್ರಿ, 93 ಹೆಸರುಗಳಲ್ಲಿ 63,000 ಹೆಸರುಗಳು ಮುಸ್ಲಿಮರು ಹುತಾತ್ಮರಿದ್ದಾವೆ. ನಿಮ್ಗೆ ಏನದು ಗಂಧ ಗಾಳಿ ಗೊತ್ತಿಲ್ಲ ಇತಿಹಾಸದ್ದು. ಎಲ್ಲೋ ಮುದ್ದೆ ಬಾಳದ ಬಸರಕೋಟದಲ್ಲಿ ಹುಟ್ಟಿ ಕನ್ನೇರಿಗೆ ಹೋಗಿ ಅಲ್ಲಿ ಮಠ ಕ್ಯಾಪ್ಚರ್ ಮಾಡಿಕೊಂಡು ಕಾವಿ ಹಾಕೊಂಡು ಕೂತು ಏನೇನು ಮಾಡ್ತಾ ಇದ್ದೀರಲ್ಲ ಜನರಿಗೆ ಗೊತ್ತಿದೆ, ನೋಡ್ತಾ ಇದ್ದಾರೆ ಜನ. ಇಷ್ಟು ದಿವಸ ನಾವು ಭಾಳ ಗೌರವ ಕೊಡ್ತಿದ್ದೀವಿ, ನೀವು ರೈತರ ಪರವಾಗಿ ಭಾಳ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಕೊಡ್ತೀರಿ, ಒಳ್ಳೆ ಒಳ್ಳೆ ಯೋಜನೆಗಳು ಮಾಡ್ಕೊಳ್ತಾ ಇದ್ದೀರಿ, ಒಳ್ಳೆ ರೈತರ ಸಲಹೆಗಳು ಕೊಡ್ತಾರೆ ತಿಳ್ಕೊಂಡಿದ್ದೀವಿ. ಅದ್ರಾಗ ಆಕಳ ಸಗಣಿ ತಿಂಗಳದ್ದು ಹೇಳಿದ್ರಿ, ಆಕಳ ಉಚ್ಚಿ ಕುಡಿದೂ ಹೇಳಿದ್ರಿ, ಅದನ್ನು ಇತ್ತು. ಏನು ಔಷಧ ರೂಪದಿಂದ ಕೊಡ್ತಿದ್ರು ಕೊಡ್ಲಕ್ಕೆ ನಾವು ಸುಮ್ಮನೆ ಕೇಳ್ತಾ ಇದ್ದೀವಿ. ನೀವು BJP ಸರ್ಕಾರದ ಫಲಾನುಭವಿ ಇದ್ದೀರಿ, BJP ಅವ್ರ ಫಲಾನುಭವಿ ಇದ್ದೀರಿ ನೀವು. ಆ ಬಸನಗೌಡ ಅಲ್ಲಿ ಕೂತು 7-8 ಜನರಂದ್ರೆ ನಿಮ್ಮ ಬಾಯಿಗೆ ಬರಬೇಕು ಹಮ್ದೋ ಹಮಾರ. ನಿಮಗೆ ಒಂದು ಹಮದೋ ಹಮಾರದವನು ಇಲ್ಲ, ನೀವು ಅದನ್ನೂ ಇಲ್ಲ, ಸನ್ಯಾಸಿ ಇದ್ದೀರಿ ನೀವು. ನಿಮ್ಮ ಬಾಯಲ್ಲಿ ಈ ಮಾತು ಬರ್ಬೇಕಾ? ಹಮ್ದೋ ಹಮಾರದೋ. ಬಸನಗೌಡ ನನ್ನ ಬಸನಗೌಡ ಗುರುನ ನೀವು ಗುರುನ, ಬಸನಗೌಡ ಶಿಷ್ಯನ ನೀವು ಶಿಷ್ಯರ. ಸಮಾಜವನ್ನು ತಿದ್ದಬೇಕಾದ ಗುರುಗಳು ಬಸನಗೌಡ ಹೇಳ್ದಂಗೆ ಕೇಳಬಾರ್ದು. ನಿಮ್ಮದೇ ಆದ ಒಂದು ವಿವೇಚನೆ ಇಟ್ಕೊಂಡು ಮಾತಾಡ್ಬೇಕು. ನೀವು ವಿವೇಚನೆ ರಹಿತರವಾಗಿ ಮಾತಾಡ್ತಾ ಇದ್ದೀರಿ. ಕಾವಿ ಕಿತ್ತೊಗೆದು ಬರ್ರಿ, ಅಖಾಡಕ್ಕೆ ಬರ್ರಿ, ವೇದಿಕೆ ಮಾಡೋನು ಹತ್ಪಟ್ಟು ನಾವು ಮಾತಾಡ್ತೀವಿ. ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ಇವತ್ತು ಕಾವಿ ಮೈಯಾಗ ಹಾಕೊಂಡ್ರಿ, ಶರೀರ ಮೇಲೆ ಹಾಕೊಂಡ್ರಿ ಅಂದ್ರೆ ಏನು ಬೇಕಾದ್ರೂ ಮಾತಾಡ್ಬೋದಾ? 7-8 ಹೆಂಗ್ರಿ ಮುಸ್ಲಿಮರಿಗೆ ಅದಾವ. ನೀವು ಎಷ್ಟು ಜನ ಕೂತೀರಿ, ಪತ್ರಕರ್ತಿದ್ರಿ, ನೀವೆಲ್ಲ ಸಮಾಜ ನೋಡಿದಿರಿ, ಯಾರ್ಯಾರು ಎಷ್ಟು ಜನ ಮಕ್ಕಳು ಹಿಡಿದಿದ್ದಾರೆ. ಸಾಮಾನ್ಯ ಜನರಿಗಿಂತಲೂ ಮುಸ್ಲಿಮರದ ಜನನ ಪ್ರಮಾಣ 0.1% ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬನ್ನಿ ವೇದಿಕೆ ಮಾಡಿ ಕೊಡ್ತೀವಿ, ವಿವರಣೆ ಕೊಡ್ತೀವಿ. ನೀವು ಬರ್ರಿ, ನಿಮ್ಮ ವಿವರಣೆ ತೊಗೊಂಡು ಬರ್ರಿ. ಎಷ್ಟೆಷ್ಟು 7 ಜನ ಅದಾರ ಹೆಣ್ರು, 4 ಜನ ಅದಾರ, ಎಷ್ಟು ಜನರಿಗೆ 4 ಜನ 50 ಜನ ಮಕ್ಳು ಅದಾರ ತೋರಿಸ್ಬರ್ರಿ. ನಿಮ್ಮ ಓಣ್ಯಾಗ ಅದಾರಲ್ಲ, ನೀವೇನು ಕಣ್ಣು ಕಟ್ಕೊಂಡು ಜೀವನ ಮಾಡ್ತಿದ್ದೀರಾ? ನಿಮ್ಮ ಊರುಗಳಲ್ಲಿ ಇದಾರ, ಜೀವನ ಮಾಡ್ತಿರಲ್ಲ. ಬಸನಗೌಡ ಅದೇ ಮುಸ್ಲಿಮರಿಂದ ಬಂದಿದ್ದಾನೆ. ಬಸನಗೌಡ್ರು ಕೇಳಂತ ಹೇಳ್ರಿ ಅವ್ರಿಗೆ. ನಾಚಿಕೆ ಬರ್ಬೇಕು ಬಸನಗೌಡರಿಗೆ ಮಾತು ಹೇಳಕ್ಕೆ. JDS ಇಂದ ಚುನಾವಣೆಗೆ ನಿಂತಾಗ ಮನೆ ತಿರುಗಾಡಿ ಹಣಿ ಸಾವಿಸ್ಕೊಂಡ್ರಿ ಮುಸ್ಲಿಮರ ಮನೆಗಳಿಗೆ ತಿರುಗಾಡಿ. ಅವಾಗ ಮತ್ತು 40-50 ಜನ ಇದ್ದಿದ್ದು ಗೊತ್ತಾಗಲಿಲ್ಲ ನಿಮಗೆ? ಅವಾಗ ನಾಚಿಕೆ ಬರಲಿಲ್ಲ? ಮಾನ ಮರ್ಯಾದೆ ಇರಲಿಲ್ಲವಾ ನಿಮ್ಗೆ? ಯಾಕೆ ತಿರುಗಾಡ್ತಿದ್ರಿ ಮುಸ್ಲಿಮರ ಮನೆಗಳಿಗೆ? ಇವತ್ತು ಮುಸ್ಲಿಮರು ದ್ವೇಷ ಮಾಡ್ತೀರಿ ನೀವು. ಇವತ್ತು ಹಿಂದೂ ಮುಸ್ಲಿಂ ಮಾಡ್ತೀರಿ. ಮಂದಿರ ಮುಂದೆ ಮಸೀದಿ ಹಣ ಇದೆ, ಮಸೀದಿ ಮುಂದೆ ಮಂದಿರ ಹಣ ಇದೆ, ದೇವಸ್ಥಾನ ಮುಂದೆ ಇನ್ನೊಬ್ಬರ ಹಣ ಇದೆ. ಈ ಥರ ಮಾತಾಡೋದು ಒಪ್ಪುದಿಲ್ಲ. ಇದು ಸಂವಿಧಾನ ಒಪ್ತದೆ. ಇದಕ್ಕೆ ತೆರಿಗೆ ಎಲ್ಲರೂ ಕಟ್ತಾರೆ. ಈ ದೇಶದಲ್ಲಿ ಎಲ್ಲರಿಗೆ ಬದುಕಲಿಕ್ಕೆ ಹಕ್ಕಿದೆ. ಎಲ್ಲರೂ ದುಡಿತಾ ಇದ್ದಾರೆ ಈ ದೇಶಕ್ಕಾಗಿ. ನಿಮ್ಮಂಥವ್ರು ಮಾತ್ರ ಇನ್ನೊಬ್ಬರು ದುಡಿದಿದ್ದು ತಿಂದು ಬದುಕ್ತಾ ಇದ್ದಾರೆ. ನೀವು ಯಾವತ್ತು ದುಡಿದು ಬದುಕಿಲ್ಲ, ಇನ್ನೊಬ್ಬರು ದುಡಿದಿದ್ದು ತಿಂದು ಬದುಕ್ತಾ ಇದ್ದೀರಿ ನೀವು. ಎಲ್ಲ ಭಾಳಷ್ಟು ಸ್ವಾಮಿಗಳು ನೋಡಿದೆ ನಾ. ಎಲ್ಲ ಸ್ವಾಮಿಗಳು ಇಂಥವ್ರಿಲ್ಲ, ಭಾಳಷ್ಟು ಒಳ್ಳೆಯ ಸ್ವಾಮಿಗಳಿದ್ದಾರೆ. ಎಲ್ಲ ಮಂತ್ರಿ ಮನೆ ಮುಂದೆ ಇಂಥ ಸ್ವಾಮಿಗಳೇ ಅರ್ಜಿ ಹಿಡ್ಕೊಂಡು ಮುಖ್ಯಮಂತ್ರಿ ಮನೆ ಮುಂದೆ. ನಾಚಿಕೆ ಬರ್ತದೆ ನನಗೆ ಆ ನೋಡ್ಲಿಕ್ಕೆ, ನಾಚಿಕೆ ಬರ್ತದೆ. ಭಿಕ್ಷಾಪಾತ್ರ ಹಿಡ್ಕೊಂಡು ಮನೆ ಮಂತ್ರಿಗಳ ಮನೆ ಎಡ್ತಾಗ್ತಾ ಇದ್ದೀರಿ ನೀವು. ಕಚೇರಿ ಎಲ್ದಾಡ್ತಿದ್ದೀರಿ. ಎದಕ್ಕೋಸ್ಕರ? ಹಣಕ್ಕೋಸ್ಕರ. ಆ ಹಣದಲ್ಲಿ ಮುಸ್ಲಿಮರು ತೆರಿಗೆ ಕಟ್ಟಿದ್ದಿಲ್ವಾ? ನೀವು ಮಂತ್ರಿ ಮನೆ ತಿರುಗ್ತಿರಲ್ಲ, ಮುಖ್ಯಮಂತ್ರಿ ಮನೆ ಮುಂದೆ ಹೋಗಿ ನಿಲ್ತಿರಲ್ಲ ಪಾಳಿ ಹಚ್ಚಿ, ಅದ್ರಾಗ ಮುಸ್ಲಿಮರು ತೆರಿಗೆ ಇಲ್ವಾ? ಯಾಕೆ ತಗೋಬೇಕು ನೀವು? ನಾಚಿಕೆ ಬರ್ಬೇಕು ನಿಮಗೆ ಇದಕ್ಕೆ. ಆಮೇಲೆ ದೇವಸ್ಥಾನದ ಹಣ ಎಲ್ಲ ಮುಸ್ಲಿಮರು ಖರ್ಚು ಮಾಡ್ತಾರೆ, ಸಾಧ್ಯನೇ ಇಲ್ಲ. ಮುಸ್ಲಿಮರದು ಹಿಂದೂಗಳಿಗೆ ಖರ್ಚು ಮಾಡ್ತಾರೆ, ಹಿಂದೂಗಳು ಮುಸ್ಲಿಂ ಖರ್ಚು ಮಾಡ್ತಾರೆ. ಜನ ಎಲ್ಲ ಒಂದೇ ಇದ್ದಾರೆ. ಸರ್ಕಾರದಲ್ಲಿ, ಸಂವಿಧಾನದಲ್ಲಿ, ಕಾನೂನಲ್ಲಿ ಹಿಂದೂ ಮುಸ್ಲಿಮರು ಅಂತಿಲ್ಲ. ನೀವು ಇವತ್ತು ದಿನನಿತ್ಯ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ದೀರಿ.
ನಿಮಗೆ ಯಾರು ಹೇಳ್ಬೇಕು? ಬುದ್ಧಿ ಹೇಳೋರು ಯಾರು? ಯಾರು ಎಂಥ ತಿಳುವಳಿಕೆದಿಂದ ಹೇಳಿದ್ರು ತಿಳಿತಾ ಇಲ್ಲಲ್ಲ ನಿಮಗೆ. ಹೇಳಿ, ಸ್ವಾಮಿಗಳು ಮಾತಾಡಿದ್ರೆ ಆಗಲೇ ಎಲ್ಲರೂ ಒಂದಾಗಬೇಕು. 800 ವರ್ಷಗಳ ಕಾಲ ಮುಸ್ಲಿಮರಿಗೆ ದೇಶ ಆಳಿದ್ದಾರೆ. ಅವಾಗ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಿಲ್ಲ. ಇವ್ರು ಈಗ ಒಂದಾದ್ರೆ ಧಕ್ಕೆ ಬರೋದು ತಪ್ಪಿಸ್ತಾರತ್ತ. ಈಗ ಧಕ್ಕೆ ಬರ್ತಾ ಇದೆ ಅತ್ತ. ನೀವೇ ದೇಶ ಆಳ್ತಾ ಇದ್ದೀರಿ. ಸುಮಾರು 15-18 ವರ್ಷ ಆಯ್ತು ನಿಮ್ಮ ಕೈಯಲ್ಲಿ ದೇಶ ಇದೆ. ಈಗ ಧಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರಲಿಲ್ಲ ನಿಮ್ಮ ಧಕ್ಕೆ, ಆತಂಕದಲ್ಲಿ ಇರಲಿಲ್ಲ ನಿಮ್ಮ ಧರ್ಮ. ಆಮೇಲೆ ಇನ್ನೊಂದು ಪ್ರಶ್ನೆ ನಂದು ಇಂಪಾರ್ಟೆಂಟ್. ಇಷ್ಟು ವರ್ಷಗಳ ಕಾಲ ನನಗಿಷ್ಟು ವಯಸ್ಸಿನಲ್ಲಿ ನಾನು ನೋಡಿದ್ದೀನಿ, ಒಂದು ದಿವಸನೂ ಸ್ವಾಮೀಜಿಗಳಾಗಲಿ ಇನ್ನೊಬ್ಬರಾಗಲಿ ಸನಾತನ ಅನ್ನೋ ಶಬ್ದನೇ ಬಾಯಾಗಿ ತಗೋತಿದ್ದಿಲ್ಲ. ಈಗ ಸನಾತನ ಧರ್ಮ ಉಳಿಸ್ತಾ ಇದ್ದೀರಿ, ಮತ್ತು ಹಿಂದೂ ಧರ್ಮಕ್ಕೆ ಎಲ್ಲಿ ಬಿಟ್ಟು ಬಂದ್ರಿ? ಹಿಂದೂ ಧರ್ಮ ಎಲ್ಲಿ ಹೋಯ್ತದು? ಈಗ ಸನಾತನ ಅಂತ ಹೇಳ್ತಾ ಇದ್ದಾರೆ. ಸನಾತನ ಧರ್ಮ ಉಳಿತದಂತ. ಸನಾತನ ಧರ್ಮ ಇವತ್ತು ಇದೆ, ನಿನ್ನಿದೆ, ನಾಳೆ ಇರ್ತದೆ. ಎಲ್ಲ ಧರ್ಮಗಳು ಇರ್ತವೆ, ಎಲ್ಲ ಸಮಾಜದ ಜನ ಇರ್ತಾರೆ. ನಿಮ್ಮಂಥ ಕೋಮು ದೇಶದ ಜನ ಈ ದೇಶವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ದೇಶದ್ರೋಹ ಕೆಲಸ. ಸಂವಿಧಾನ ವಿರೋಧವಾಗಿ ಯಾವ ನಡೀತಾನೆ, ಕಾನೂನು ವಿರೋಧವಾಗಿ ಯಾವ ನಡೀತಾನೆ, ಈ ದೇಶದ ಕಾನೂನಿಗೆ ವಿರೋಧ ನಡೆದವ, ಸಂವಿಧಾನ ವಿರೋಧ ನಡೆದವ, ಅವ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಜನ ಕೂತು ಈ ರೀತಿ ತಾಳಿ ಹೊಡ್ತಾರೆ. 4 ಹುಡುಗರು ತಾಳಿ ಹೊಡೆದ ಕೂಡ ನಿಮಗೆ ನಿಷೇಧಂಗೆ ಆಗ್ತದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇತ್ತೀಚೆಗೆ ಸ್ವಾಮಿಗಳಿಗೆ ಆಗ್ತಾ ಇದೆ. ಈಗ ಮೊದಲು ಅವ್ರಿಗೆ ಅಷ್ಟೇ ಆಗ್ತದೆ ತಿಳ್ಕೊಂಡಿದ್ದೀವಿ ನಾವು. ಇತ್ತೀಚೆಗೆ ಸ್ವಾಮಿಗಳಿಗೂ ನಿಷೇ ಆಗ್ಲಿಕ್ಕತ್ತದ. ಆ ತಾಳಿ ಹೊಡೆಯೋದು ನೋಡಿ, ಚಪ್ಪಾಳಿ ತಟ್ಟುವುದು ನೋಡಿ. ದಯವಿಟ್ಟು ನಂದೊಂದು ವಿನಂತಿ ಇದೆ ಸ್ವಾಮಿಗಳಿಗೆ, ತಾವು ರಾಜಕಾರಣ ಮಾಡೋದೇ ಇದ್ರೆ ಆ ಕಾವಿಯನ್ನು ತ್ಯಾಗ ಮಾಡಿ ಹೊರಗೆ ಬನ್ನಿ, ರಾಜಕಾರಣ ಮಾಡುವ.